ಜೋಡೆತ್ತಿನ ರೈತರ ಪಾದಪೂಜೆ ಮತ್ತು ಬಸವ ಕಲ್ಯಾಣದಿಂದ ಕೂಡಲ ಸಂಗಮದವರೆಗಿನ ಪಾದಯಾತ್ರೆ ಕಾರ್ಯಕ್ರಮವು ವಿಶ್ವಗುರು ಬಸವಣ್ಣನವರು ನ್ಯಾಯ ಪಂಚಾಯಿತಿ ಮಾಡುತ್ತಿದ್ದ ಪವಿತ್ರ ಸ್ಥಳವಾದ ಬಸವ ಕಲ್ಯಾಣದ ಪರುಷ ಕಟ್ಟೆಯಿಂದ ಕೂಡಲ ಸಂಗಮದವರೆಗೆ ಗುರುವಾರದಂದು ಚಾಲನೆ ನೀಡಲಾಯಿತು. ನಂದಿ ಕೂಗು ಅಭಿಯಾನ ಮತ್ತು ಪುನರ್ ವೈಭವಂ ಫೌಂಡೇಶನ್ ಅಡಿಯಲ್ಲಿ ಬಸವ ಜಯಂತಿಯ ದಿನದಿಂದ 11 ದಿನಗಳ ಕಾಲ ಬಸವ ಕಲ್ಯಾಣದ ಸುತ್ತಮುತ್ತಲಿನ 11 ಗ್ರಾಮಗಳಲ್ಲಿರುವ ಜೋಡೆತ್ತಿನ ಕೃಷಿಕರ ಪಾದಪೂಜೆಯನ್ನು ನೆರವೇರಿಸಿದ ನಂತರ ನಂದಿ ಕೂಗು ಅಭಿಯಾನದ ರೂವಾರಿಗಳಾದ ಬಸವರಾಜ್ ಬಿರಾದರ್ ಇದನ್ನು ಪ್ರಾರಂಭಿಸಿದರು. ಇನ್ನು ಭಾಲ್ಕಿಯ ನಾಡೋಜ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಪಾದಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿ, ಜೋಡೆತ್ತಿನ ರೈತರ ಒಳಿತಿಗಾಗಿ ಪಾದಯಾತ್ರೆ ಹಮ್ಮಿಕೊಂಡಿರುವುದು ಅತ್ಯಂತ ಶ್ಲಾಘನೀಯ. ಈ ಮಹಾನ್ ಕಾರ್ಯಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಸದಾ ಇರುತ್ತದೆ. ಇದಕ್ಕಾಗಿ ಸರ್ವರು ಒಗ್ಗೂಡಿ ಜೋಡೆತ್ತಿನ ಕೃಷಿಕರ ಬೆಂಬಲಕ್ಕೆ ನಿಲ್ಲಬೇಕಾಗಿದೆ ಅಂತ ತಿಳಿಸಿದರು. ಶ್ರೀ ಸಿದ್ದೇಶ್ವರ ಶ್ರೀಗಳ ಸಹೋದರ ಮತ್ತು ನಂದಿ ಕೂಗು ಅಭಿಯಾನದ ಮಾರ್ಗದರ್ಶಕರಾದ ಶ್ರೀ ಸೋಮಲಿಂಗ ಪಾಟೀಲ್ ಅವರು ಮಾತನಾಡಿ, ಕಳೆದ 3 ವರ್ಷಗಳಿಂದ ಜೋಡೆತ್ತಿನ ಕೃಷಿಕರ ಮಹತ್ವದ ಕುರಿತು ಜನಜಾಗೃತಿ ಮೂಡಿಸುವ ಕೆಲಸವಾಗುತ್ತಿದೆ. ಈ ಕಾರ್ಯಕ್ಕೆ ಸರ್ವರು ಕೂಡ ಕೈ ಜೋಡಿಸುವ ಅವಶ್ಯಕತೆ ಇದೆ. ಏಕೆಂದರೆ ಭಾರತ ದೇಶದ ಸಂವಿಧಾನ ಹಾಗೂ ಬಸವ ತತ್ವದ ಭವಿಷ್ಯ ಜೋಡೆತ್ತಿನ ಕೃಷಿಕರ ಮೇಲೆ ನಿಂತಿದೆ ಅಂತ ತಿಳಿಸಿದರು.